ನಾವು ಬಿಡಿಸುವಾಗಿಲ್ಲ ಅಲ್ಲಿ ಅವ್ಯಯ ಪುರುಷ ಸಾಕ್ಷಿ ಅಂತ ಹೇಳಬೇಕಾಗ್ತದೆ. ಹಾಗೆ ನಾವು ತುಂಬ ಕಡೆ ನೋಡ್ತೇವೆ. ಹಾಗೆ ಓದೋರು ಅದರಲ್ಲಿ ಪುಸ್ತಕದಲ್ಲಿ ಹೇಗಿದೆ ಹಾಗೆ ಓದ್ತಾರೆ. ಹಾಗೆ ಎಲ್ಲಿ ವಿಸರ್ಗ ಬಿಡಿಸಬೇಕಂತ ಹೇಳ್ತಾರೆ, ಎಲ್ಲಿ ಕ್ಷ ಮುಂದೆ ಕ್ಷ ಅಕ್ಷರ ಬರ್ತದೆ, ಉದ್ಭವ ಕ್ಷೋಭಣದೇವ ಶ್ರೀಗರ್ಭ ಪರಮೇಶ್ವರ ಅಂತ ಬರ್ತದೆ. ಎಲ್ಲಿ ಕ್ಷ ಬರ್ತದೆ ಅಲ್ಲಿ ನಾವು ವಿಸರ್ಗ ಬಿಡಿಸಬೇಕು ಅಂತ ಹೇಳ್ತಾರೆ. ಅದೇ ಪ್ರಕಾರವಾಗಿ ಆ ಶ್ಲೋಕವನ್ನು ನಾವು ವಿಶೇಷವಾಗಿ ಆ ದೀರ್ಘ ಹ್ರಸ್ವ ಅದನ್ನು ಸರಿಯಾಗಿ ಸ್ಪಷ್ಟವಾಗಿ ಉಚ್ಚಾರ ಮಾಡಬೇಕಾಗ್ತದೆ. ತುಂಬಾ ವಿಷ್ಣು ಸಹಸ್ರನಾಮ ಹೇಳ್ತಾರೆ, ಲಲಿತ ಸಹಸ್ರನಾಮ ಹೇಳ್ತಾರೆ ನೋಡ್ತೇವೆ. ಅಂದ್ರೆ ಹಾಗೆ ನೋಡಿ ಓದ್ತಾರೆ, ಅವ್ರಿಗೆ ಇಂಟ್ರೆಸ್ಟ್ ಇದೆ, ಅವ್ರಿಗೆ ಹೇಳಬೇಕಂತ ಭಕ್ತಿ ಇದೆ. ಆದರೆ ಅದಕ್ಕೆ ಬೇಕಾದಂತಹ ಆ ಶ್ಲೋಕವನ್ನು ಹೇಗೆ ಉಚ್ಚಾರ ಮಾಡಬೇಕು ಆ ವಿಚಾರವನ್ನು ಗೊತ್ತಿರುವುದಿಲ್ಲ. ಹಾಗೆ ಅಂತಹ ಆ ಶ್ಲೋಕವನ್ನ ಸ್ಪಷ್ಟವಾಗಿ ನಾವು ಉಚ್ಚಾರ ಮಾಡಿದಾಗ ಮಾತ್ರ ಅದನ್ನು ಏನು ಫಲ ಇದೆ ಆ ಫಲ ಲಭಿಸುತ್ತದೆ ಎಂಬುದಾಗಿ. ಅದನ್ನು ನಾವು ಕನ್ನಡದಲ್ಲಿ ಒಂದು ಭಜನೆ ಮಾಡ್ತಾ ಇದ್ರೆ ಅದ್ರಲ್ಲಿ ಏನಾದ್ರು ತಪ್ಪ ನಮ್ಗೆ ಗೊತ್ತಾಗ್ತದೆ, ನಮ್ಮ ಕನ್ನಡ ಅರ್ಥ ಆಗ್ತದೆ. ಆದ್ರೆ ಸಂಸ್ಕೃತದಲ್ಲಿ ತಪ್ಪಾದ ಕೂಡ ನಮ್ಗೆ ಗೊತ್ತಾಗುವುದಿಲ್ಲ. ನಾವು ತಪ್ಪನ್ನೇ ಹೇಳ್ತಾ ಇರ್ತೀವಿ, ಅಲ್ಲಿ ದೇವರನ್ನು ಹೊಗಳುವುದನ್ನು ಮತ್ತೊಂದಾಗ್ತದೆ. ಆದ್ರಿಂದ ಅದನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡಬೇಕು ಅಂತ. ಅದೇ ಪ್ರಕಾರವಾಗಿ ವಿಶೇಷವಾಗಿ ಭಗವಂತನ ಸಾನ್ನಿಧ್ಯದಲ್ಲಿ ಪ್ರತಿ ಶನಿವಾರ 5 ರಿಂದ 6 ಗಂಟೆ ಅಂದ್ರೆ ಒಂದು ವಿಷ್ಣು ಸಹಸ್ರನಾಮ ಹೇಳಬೇಕಿದ್ರೆ 20-25 ನಿಮಿಷ ಬೇಕಾಗ್ತದೆ. ಅದೇ ಪ್ರಕಾರವಾಗಿ 2 ಸಲ ಪಠನೆ ಮಾಡುವಂಥದ್ದು ಪ್ರತಿ ಶನಿವಾರ ನಾವು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದೇವೆ. ಹಾಗೆ ಪ್ರಶಿಕ್ಷಣ ಅಂದ್ರೆ ಆ ಕಲಿಯುವಂತಹ ಆಸಕ್ತಿ ಇದ್ದವರಿಗೆ 1 ಗಂಟೆ ಮೊದಲು ಅದನ್ನ ಪಾಠ ಮಾಡುವಂತಹ ತರಬೇತಿ ನೀಡುವಂತಹ ಒಂದು ಕಾರ್ಯಕ್ರಮ ಕೂಡ ಇಟ್ಟಿದೆ. ಅದರಿಂದ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು. ಹಾಗೆ ನಿಮ್ಮಲ್ಲಿ ಯಾರು ಕಲಿಯಲಿಕ್ಕೆ ಶ್ರದ್ಧೆ ಇದೆ ಅವರನ್ನು ಕೂಡ ಕರ್ಕೊಂಡು ಬರಬೇಕು ಅಂತ ಹೇಳ್ಕೊಂಡು ಎಲ್ಲರನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ. ಅದೇ ಪ್ರಕಾರವಾಗಿ ಇವತ್ತಿಂದ ಪ್ರಾರಂಭವಾಗಿ ಇವತ್ತು ಅನಂತ ಚತುರ್ದಶಿ. ಯಾಕಂದ್ರೆ ನಾನು ಆಗ ಹೇಳಿದಾಗೆ ನಾಹಕರ್ತ ಹರಿಕರ್ತ ಅಂತ ಕಳೆದ 30ನೇ ತಾರೀಕಿಗೆ ನಾವು ಪ್ರಾರಂಭ ಮಾಡೋದು ಅಂತ ಹೇಳ್ಕೊಂಡು ನಾವು ಸಂಕಲ್ಪ ಮಾಡಿದ್ದೇವೆ. ಹಾಗೆ ಅದು ಪುನಃ ಮುಂದೆ ಬಂದು ವಿಶೇಷ ದಿವಸ ಅನಂತ ಚತುರ್ದಶಿಯೇ ಬಂದಿದೆ ನೋಡಿ. ವಿಷ್ಣು, ಯಾಕಂದ್ರೆ ವಿಷ್ಣು ಸಹಸ್ರನಾಮ ಅಂದ್ರೆ ವಿಷ್ಣುವಿನ 1000 ನಾಮಾವಳಿ. ಅಂತಹ ವಿಷ್ಣುವಿನ ಪರ್ವಕಾಲ ಅಂದ್ರೆ ವರ್ಷದಲ್ಲಿ ಅದು ಅನಂತ ಚತುರ್ದಶಿ ಎಂಬುದಾಗಿ. ಅಂತಹ ಅನಂತ ಚತುರ್ದಶಿ ದಿವಸಕ್ಕೆ ವಿಶೇಷವಾಗಿ ಸಂಪನ್ನಗೊಳ್ಳಬೇಕು ಅನ್ನೋದು ಭಗವಂತನ ಅನುಗ್ರಹ. ಹಾಗೆ ಶ್ರೀಗಳ ಅನುಗ್ರಹ ಅಂತ